ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಮೀಡಿಯಾದವರು ಇವತ್ತು ನನ್ನ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಿದಾರಲ್ವಾ, ಆ ಸುದ್ದಿಯನ್ನ ನೋಡಿ ನನಗೆ ತುಂಬಾ ಖುಷಿಯಾಗಿ ಹಾಲು ಕುಡಿಬೇಕು ಅಂತ ಅನಿಸ್ತು. ಅದಕ್ಕೆ ಹಾಲು ಕುಡಿತಾ ಇದ್ದೀನಿ. ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ, ಜನರಿಗೆ ನಂಬಿಕೆ ಬರಲಿ. ಓ, ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ. ಮೀಡಿಯಾದವರು ಮಾರಾಟ ಆಗಿಲ್ಲ, ಅವರು ನಿಜ ಹೇಳ್ತಿದ್ದಾರೆ, ಅವರು ಸತ್ಯನ ತಲೆ ಮೇಲೆ ಒಡೆದಂಗೆ ಹೇಳ್ತಿದ್ದಾರೆ, ಅವರು ಅಪ್ಪಂಗ್ ಗುಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ. ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ. ಹಾಗೆ ಆನಂದ ಗುರೂಜಿ ಅವರು ಬಾಯ್ ಬಡ್ಕೋತಿದಾರಲ್ಲ, ಇದೇ ಆನಂದ ಗುರೂಜಿ ಬಗ್ಗೆ ನಮ್ಮ ಎಂ ಲೈವ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದ್ದೀವಿ, ತೋರಿಸ್ತೀನಿ ನಿಮ್ಗೆ. ಪ್ರೂಫ್ ವಿತ್ ಎವಿಡೆನ್ಸ್, ಓಕೆನಾ. ನಾವು ಯಾರಿಗೂ ಮಾರಾಟ ಆಗಿಲ್ಲ, ಆಯ್ತಾ. ಹಾಗಾಗಿ ನಾವು ವಿತ್ ಪ್ರೂಫ್ ಅನ್ನ ಇಟ್ಕೊಂಡು ನಾವು ಮಾತಾಡ್ತಿದೀವಿ. ನೀವು ಮಾರಾಟ ಆಗಿಲ್ಲ ತಾನೆ, ಹಾಗಾದ್ರೆ ನೀವು ಕೂಡ ಪ್ರೂಫ್ ಅನ್ನ ಇಟ್ಕೊಂಡು ಮಾತಾಡಿ. ಕರ್ನಾಟಕ ಮೀಡಿಯಾದವರು ಏನು ನಿಜ ಹೇಳ್ತಾರೆ ಗುರು, ಏನ್ ಸುದ್ದಿ ಕೊಡ್ತಾರೆ ಗುರು, ಸುದ್ದಿ ಅಂದ್ರೆ ಸುದ್ದಿ, ಕರ್ನಾಟಕ ನ್ಯೂಸ್ ಚಾನೆಲ್ಗಳು ಕೊಡುವಂತ ಸುದ್ದಿ ಅಂತ ಹೇಳಿ ಹೊಗಳ್ಬೇಕು ನ್ಯೂಸ್ ಚಾನೆಲ್ಸ್ಗಳನ್ನ. ಯಾರ್ಯಾರು ನ್ಯೂಸ್ಗಳನ್ನ ಮಾಡಿದ್ರಲ್ಲ ನನ್ನ ಬಗ್ಗೆ, ಅವ್ರಿಗೆ ನಾನು ಹೇಳ್ತಿರೋಂಥದ್ದು. ಅಂಡ್ ಸ್ಪೆಸಿಫಿಕ್ ಆಗಿ ಸುವರ್ಣ ನ್ಯೂಸ್ ಚಾನಲ್ ಅವರು ಹಾಗೆ ಅಶ್ವಮೇಘ ನ್ಯೂಸ್ ಚಾನಲ್ ಅವರು ನಿಮ್ಮೆಲ್ರಿಗೂ ಚಪ್ಪಾಳೆ. ಅದ್ರ ಜೊತೆಗೆ ಇವಾಗ್ಲೂ ನ್ಯೂಸ್ ಅಂತಂದ್ರೆ ಟಿವಿ ನಾನು ಹಾಕಿ ಅಂತಾರೆ, ಅಂತ ನ್ಯೂಸ್ ಚಾನಲ್ ಅವರೇ ಪೂರ್ವ ಪರವನ್ನ ಯೋಚನೆ ಮಾಡದೆ ಸುದ್ದಿಯನ್ನ ಹಾಕಿದಿರಲ್ಲ, ನಿಮ್ಗೂ ಕೂಡ ಚಪ್ಪಾಳೆ. ನೋಡಿ, ನೀವೆಲ್ಲ ಇಂಥ ಒಳ್ಳೆ ಸುದ್ದಿಗಳು ಕೊಡೋದಕ್ಕೆ ನಿಮ್ಗೆ ಅವಾರ್ಡ್ ಅನ್ನ ಕೊಡ್ಬೇಕು ಅನಿಸ್ತಿದೆ, ತಗೊಳ್ಳಿ ಪ್ಲೀಸ್. ನಿಮ್ಮೆಲ್ರಿಗೂ ಅವಾರ್ಡ್ ಇದು. ನೀವು ಕೊಡ್ತಿರುವಂತ ಸುದ್ದಿಗಳನ್ನ ನೋಡಿ ನಮ್ ಕರ್ನಾಟಕ ಜನ ಮೆಚ್ಚಬೇಕು. ನಿಮ್ ಸುದ್ದಿಗಳನ್ನ ಹಂಗ್ ಮೆಚ್ಚಬೇಕು ಅಂದ್ರೆ ನೀವು ವಿತ್ ಪ್ರೂಫ್ ಅನ್ನ ಸುದ್ದಿ ಮಾಡ್ಬೇಕು. ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ನಾನು. ಇನ್ನೊಂದಾದ್ರು ಒಂದು ವಿತ್ ಪ್ರೂಫ್ ಅನ್ನ ಇಟ್ಕೊಂಡು ನೀವು ಸುದ್ದಿಯನ್ನ ಮಾಡಿ. ಹಾಗೆ ಯಾರ್ಯಾರು ಎಂ ಲೈವ್ ಅನ್ನ ನೋಡಿಲ್ಲ ಅವರು ಈ ಕೂಡಲೇ ಹೋಗಿ ನೋಡಿ, ಏನೇನಾಯ್ತು, ಯಾಕಾಯ್ತು, ಯಾಕೆ ಆನಂದ್ ಗುರೂಜಿ ಹಂಗ್ ಬಾಯ್ ಬಡ್ಕೋತಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾದ ಮಾಹಿತಿ ಎಂ ಲೈವ್ ನಲ್ಲಿ ಇದೆ. ಆರೋಪಿ ನಂಬರ್ 2 ದಿವ್ಯಾ ವಸಂತ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹೌದು, ಮುಂದೆ ಕೇಳಿ. ನೋಟಿಸ್ ಕೂಡ ಹೋಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್. ಆಮೇಲೆ ವಿಚಾರಣೆಗೆ ಅಂತ ಹೋಗಿದ್ವಿ. 18ಕ್ಕೆ ಕೇಸ್ ಆಗಿರೋದು ಹಾಗಿತ್ತು, ಗೊತ್ತು. ಹಾಗಾದ್ರೆ ಇಲ್ಲಿ ತನಕ ಈ ಕೇಸಲ್ಲಿ ಆದಂತ ಬೆಳವಣಿಗೆ ಏನೇನು ಬೆಳವಣಿಗೆ ನಾನು ಹೇಳ್ತೀನಿ, ಏನೇನಾಯ್ತು ಬೆಳವಣಿಗೆ ಅಂತ. ಆಯ್ತಾ, ಏಪ್ರಿಲ್ 18ಕ್ಕೆ ಕೇಸ್ ಆಯ್ತು, ನೋಟಿಸ್ ಕೊಟ್ಟಿದ್ರು, ನಾವು ಕೋರ್ಟ್ ಹೋಗಿದ್ವಿ, ಕೋರ್ಟ್ ಅಲ್ಲೂ ಎಲ್ಲ ವಿಚಾರಣೆ ಆಯ್ತು. ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೇಲೂ ಕೂಡ ಸಿಕ್ತು. ಆಯ್ತಾ, ಇದು ಬೆಳವಣಿಗೆ. ಇನ್ ಮುಂದಿನ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು? ಏಪ್ರಿಲ್ 18ರಲ್ಲೇ ಆಗಿದ್ದ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ? ಏನಕ್ಕೆ ಅಂತಂದ್ರೆ, ಆನಂದ್ ಗುರೂಜಿ ಅವರು ಸಾಕಷ್ಟು ಬಾರಿ ನನ್ನ ಬಗ್ಗೆ ಸುದ್ದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಸಾಮ್ರಾಟ್ ನ್ಯೂಸ್ ನ MD ಆಗಿರುವಂತ ಕೃಷ್ಣಮೂರ್ತಿ ಅವ್ರ ಹತ್ರ ಕೇಳ್ಕೊಂಡ್ರು. ಅದ್ರ ಆಡಿಯೋ ಕೂಡ ನಮ್ಮ ಎಂ ಲೈವ್ ಕನ್ನಡದಲ್ಲಿ ಇದೆ. ಆಯ್ತಾ, ಎಂ ಲೈವ್ ಕನ್ನಡದಲ್ಲಿ ಆನಂದ್ ಗುರೂಜಿ ಮಾತಾಡಿರುವಂತ ಕಂಪ್ಲೀಟ್ ಆಡಿಯೋವನ್ನ ನಾವು ಹಾಕಿದೀವಿ, ನೀವು ನೋಡ್ಬೋದು. ಬಟ್ ಅದ್ ಯಾವ್ದಕ್ಕೂ ಕೂಡ ಜಗದೇ ಇರುವಂತ ಕೃಷ್ಣಮೂರ್ತಿ ಸರ್ ಅವರು ಅವ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನ್ಯೂಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋದ್ರು. ಅಲ್ಲಿಗೆ ಆನಂದ್ ಗುರೂಜಿ ಅವರ ಆಟ ಇಲ್ಲೇನು ನಡೆಯಲ್ಲ, ಅವ್ರ ಬೇಳೆಕಾಳು ಇಲ್ಲೇನು ಬೇಯಲ್ಲ ಅಂತ ಹೇಳಿ ಗೊತ್ತಾಗಿದೆ. ಕೋರ್ಟಲ್ಲೂ ಕೂಡ ಬೇಲ್ ಸಿಕ್ಕಿದೆ. ಇವಾಗ ಮುಂದೆ ಏನ್ ಮಾಡೋದಪ್ಪ? ಯಾಕಂದ್ರೆ ಸಮಾಜದಲ್ಲಿ ನನ್ನ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊತಾರೆ, ಯಾಕಂದ್ರೆ ತಪ್ಪಾಗಿ ಗುರೂಜಿ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಮಾರ್ಕೆಟ್ ಅಲ್ಲಿ ಇರುವಂತಹ ಡಿಮ್ಯಾಂಡ್ ಕಡಿಮೆ ಆಗುತ್ತಲ್ಲ. ಯಾಕಂದ್ರೆ ವಿಳ್ಳೆದೆಲೆಯಲ್ಲಿ ಭವಿಷ್ಯ ಹೇಳುವಂತ ಏಕೈಕ ಗುರೂಜಿ ಅಂದ್ರೆ ಆನಂದ್ ಗುರೂಜಿ ಅವರು. ಮಾರ್ಕೆಟ್ ಅಲ್ಲಿ ಅವ್ರ ಡಿಮ್ಯಾಂಡ್ ಕಮ್ಮಿ ಆದ್ರೆ ಅವ್ರ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತಲ್ಲ. ಅದಕ್ಕೆ ಈಗ ಆನಂದ್ ಗುರೂಜಿ ಅವರು ಅದನ್ನೆಲ್ಲ ಸರಿ ಮಾಡ್ಕೊಳಕ್ಕೆ ಈಗ ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ನ್ಯೂಸ್ ಅನ್ನ ಮಾಡಿಸ್ತಿದ್ದಾರೆ. ನೋಡಿ, ಅವಾಗ್ಲೇ ಮಾಡ್ಬೋದಿತ್ತಲ್ಲ, ಅವಾಗ್ಲೇ ಈ ನ್ಯೂಸ್ ಅನ್ನ ಕೊಡ್ಬೋದಿತ್ತಲ್ಲ, ಆಗ್ಲೇ ಕೇಸ್ ಆಗಿತ್ತಲ್ವಾ. ಅಷ್ಟು ದಿನದಿಂದ ಇಷ್ಟು ದಿನ ತನಕ ಯಾಕೆ ವೆಯ್ಟ್ ಮಾಡ್ತಿದ್ರು? ಇವ್ರು ನಮ್ ದಾರಿಗೆ ಬರ್ತಾರೆ ಅಂತ ಆನಂದ್ ಗುರೂಜಿ ಕಾಯ್ತಾ ಇದ್ರು. ಬಟ್ ಅವ್ರ ದಾರಿಗೆ ನಾವು ಹೋಗ್ಲಿಲ್ಲ. ಅದಕ್ಕೆ ಆನಂದ್ ಗುರೂಜಿ ಅವರು ಬೇರೆ ರಾಂಗ್ ರೂಟೇ ಹಿಡಿತಿದ್ದಾರೆ. ಆನಂದ್ ಗುರೂಜಿನ ನನ್ನನ್ನ ಮುಖಾಮುಖಿಯಾಗಿ ಕೂರಿಸಿ ಆವಾಗ ಯಾರು ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ. ಮತ್ತೆ ಆನಂದ್ ಗುರೂಜಿ ಅವರೇ, ನೀವು ಸತ್ಯವನ್ನೇ ಹೇಳೋದಾದ್ರೆ, ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ, ಗುರೂಜಿ ಅವ್ರು ಹೇಳಿದ್ದೆಲ್ಲ ಭವಿಷ್ಯ ನಿಜ ಆಗುತ್ತೆ, ನಿಮ್ಮ ನ್ಯಾಲ್ಗಿಲ್ಲಿ ದೇವ್ರಿದ್ದಾರೆ ಅನ್ನೋದೇ ಆದ್ರೆ, ಆಯ್ತಾ, ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ ನೀವು ಈಗಿಂದೀಗ್ಲೇ, ಆಯ್ತಾ, ತುಂಬಾ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ, ಟೈಮ್ ತಗೊಳಕ್ ಹೋಗ್ಬೇಡಿ. ಈಗಿಂದೀಗ್ಲೇ ಆಯ್ತಾ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ, ನಾನೇ ಖುದ್ದು ಬರ್ತೀನಿ. ಆಯ್ತಾ, ನೀವ್ ಏನೇನ್ ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ.
ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ. ಆ ಪ್ರೂಫ್ ಎಲ್ಲ ನೀವು ಕೊಡ್ತಾ ಹೋಗ್ಬೇಕು, ಆಯ್ತಾ? ನಿಮ್ಗೆ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇದ್ರೆ, ನೀವು ನಿಜವಾಗ್ಲೂ ನನ್ನ ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ ಮೀಟು, ನಾನ್ ಬರ್ತೀನಿ, ಆಯ್ತಾ? ಇಲ್ಲ ನಮ್ ಸಾಮ್ರಾಟ್ ನ್ಯೂಸ್ ಚಾನೆಲ್ಗೆ ಬನ್ನಿ, ಒಂದು ಡಿಬೇಟ್ ಮಾಡೋಣ ಕುತ್ಕೊಂಡು. ಯಾಕೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೋತಿದ್ದೀರಾ? ಅವ್ರ ಹತ್ರ ನ್ಯೂಸ್ ಮಾಡಿಸಿ, ಇವ್ರ ಹತ್ರ ನ್ಯೂಸ್ ಮಾಡಿಸಿ, ಬನ್ನಿ ಇಲ್ಲೇ ಕುತ್ಕೊಳ್ಳಿ, ನಮ್ ಚಾನಲಲ್ಲೇ ಕುತ್ಕೊಳ್ಳಿ, ನಾವೇ ನ್ಯೂಸ್ ಮಾಡ್ತೀವಿ, ನಾವೇ ಡಿಬೇಟ್ ಮಾಡ್ತೀವಿ. ಎಕ್ಸ್ಕ್ಲೂಸಿವ್ಲಿ ನಮ್ಮ M-Live ನಲ್ಲೇ ಹಾಕಿದೀವಿ. ಏನಂತ ಮಾತಾಡಿದ್ದಾರೆ ಆನಂದ್ ಗುರೂಜಿ ಅವರು, ನೀವು ಕೇಳಬೇಕು. ಕೇಳಿದ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡ್ತೀರಾ. ಮಾಡಿದೆ 6CD ಅಂದೆ, ಆನಂದ್ ಗುರುಜಿ 6CD ಹಾಕೊಂಡಿದ್ದಾರೆ, 6 ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ, ನಾನು ಸನ್ಯಾಸಿ ಅಲ್ಲ. ಇವಾಗ ನನ್ ತಪ್ಪಿಲ್ಲ, ಅದಕ್ಕೆ ನಾನು ಬಂದ್ ಮಾತಾಡ್ತಿದ್ದೀನಿ. ಅದು ಇದು ಅಂತೆಲ್ಲ ಹೇಳ್ತಿದಾರಲ್ವಾ, ನನ್ ತಪ್ಪಿಲ್ಲ, ನಾನು ಅದಕ್ಕೆ ಬಂದ್ ಮಾತಾಡ್ತಿದ್ದೀನಿ. ಈಗ ಮೀಡಿಯಾದವ್ರದ್ದು ತಪ್ಪಿಲ್ಲ, ಮೀಡಿಯಾದವ್ರು ಸುಳ್ಳು ಸುದ್ದಿಯನ್ನ ಹೇಳ್ತಿಲ್ಲ, ನಿಜವಾದ ಸುದ್ದಿಯನ್ನ ಹೇಳ್ತಿದ್ದಾರೆ ಅಂದ್ರೆ ಅವರು ಪ್ರೂಫ್ ಅನ್ನ ಕೊಟ್ಟು ಮಾತಾಡ್ಲಿ. ಇಲ್ಲ ಅಂತಂದ್ರೆ ಜನಗಳೇ ನೀವೇ ಅನ್ಕೊಳ್ಳಿ, ಅವ್ರು ಪ್ರೂಫ್ ಕೊಡ್ಲಿಲ್ಲ ಅಂತಂದ್ರೆ ಯಾರ್ಯಾರು ನನ್ನ ಸುದ್ದಿಯನ್ನ ಮಾಡಿದ್ದಾರೆ ಆ ಸುದ್ದಿಯವರು ಅಫಿಷಿಯಲ್ ಆಗಿ ಮಾರಾಟವಾಗಿದ್ದಾರೆ ಅಂತ ಹೇಳಿ ನಾನು ಅನ್ಕೋತೀನಿ. ನಾನು ಆಗಿದ್ದೀರಾ ಅಂತ ಹೇಳ್ತಿಲ್ಲ, ಅನ್ಕೋತಿದೀನಿ. ನಾನು ಅನ್ಕೊಂಡಿರೋದನ್ನ ಸುಳ್ಳು ಮಾಡ್ಬೇಕು ಅಂತಂದ್ರೆ ನೀವು ಪ್ರೂಫ್ ಅನ್ನ ಕೊಡ್ಬೇಕು. ಆ ಪ್ರೂಫ್ ಅನ್ನ ಕೊಟ್ಬಿಟ್ಟು ನೀವು ಮಾತಾಡಿ ಸುದ್ದಿಯನ್ನ ಮಾಡ್ತವ್ರೆ, ಅಪ್ಪನ್ ಗುಟ್ಟಿದ್ ಮಾತಾಡ್ತವ್ರೆ ಅಂತ ಹೇಳಿ ನಾನೇ ಬಂದು ಲೈವ್ ಅಲ್ಲಿ ಹೇಳ್ಬಿಡ್ತೀನಿ, ಆಯ್ತಾ? ನಾನು ದುಡ್ಡನ್ನ ಕೇಳಿರೋದು, ನಾನು ಗುರೂಜಿ ಕಾರ್ಗೆ ಅಡ್ಡ ಹಾಕಿರೋದು ವಿಡಿಯೋಗಳು, ಆಡಿಯೋಗಳು ಇದ್ರೆ ಹಾಕ್ಬಿಡ್ರಿ, ಆಯ್ತಾ? ಆನಂದ್ ಗುರೂಜಿ ಅವರು ನಿಜವಾಗ್ಲೂ ಗುರೂಜಿ, ಹಂಗೆ ಆನಂದ್ ಗುರೂಜಿ ಅವರೇ, ಯಾಕಂದ್ರೆ ನಾನು ಈ ತರ ಹೇಳಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ಪ್ರೂವ್ ಮಾಡ್ಲೇಬೇಕು. ನೀವು ಪ್ರೂವ್ ಮಾಡ್ಲಿ ಅಂತಾನೆ ಈ ಒಂದ್ ಮಾತನ್ನ ಹೇಳ್ತಿದೀನಿ. ನೀವು ಗಂಡ್ಸೇ ಆಗಿದ್ರೆ, ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ನೀವ್ ಅದನ್ನ ಪ್ರೂವ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಾನೇ ಅಲ್ಲ, ಇಡೀ ಕರ್ನಾಟಕದ ಜನರೇ ಅನ್ಕೊಳ್ಳಿ, ಆನಂದ್ ಗುರೂಜಿ ಅಷ್ಟೇ.